ಸತ್ಯ ಸತ್ಯ ಸತ್ಯದ ಮೇಲೆ ಸಂಸಾರವನ್ನು ಮಾಡಿ ಅವರ ಮೇಲೆ ನನ್ನ ಆಸ್ತಿಯನ್ನು ಕಟ್ಟಿ ಈ ಪೊಲೀಸ್ ಪಾಟೀಲ್ ಹೇಳಿದ ವೇದಾಂತ ಮಾಡಿದ್ದೆ ಸಿದ್ಧಾಂತ. ಕಾಳಿಂಗ 10 ವರ್ಷದಿಂದ ನನಗೆ ಸೇಡಿನ ತೊಲೆ 10 ಉರಿಯುತ್ತಿದೆ. ಓ ಸೇಡಿನ ತೊಲೆ 10 ಉರಿಯಬೇಕಾದ್ರೆ ಅಂದು ನಿನ್ನ ತಂದೆ ಬರೆದು ಬಾಂಡ್ ಪೇಪರ್ ಮೇಲೆ 4 ಎಕರೆ ಜಮೀನು, ಒಂದು ಶುಗರ್ ಫ್ಯಾಕ್ಟರಿ ಅದನ್ನು ನಿನಗೆ ಕಟ್ಟಿಸಿ ಕೊಟ್ಟು ನಿನ್ನ ಕೈಯಲ್ಲಿ ಭಿಕ್ಷೆ ಪಾತ್ರೆಯನ್ನು ಕೊಟ್ಟು ಯಮ ಸದನಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲನೇ ಅಲ್ಲ. ಏನ್ರಿ ಗೌಡ್ರೆ, ಎದೆಯಲ್ಲಿ ಡಗ ಡಗ ಅಂತ ದವಾಗ್ನಿ ಶುರುವಾಗಿದೆಯಲ್ಲ, ಯಾಕೆ? ಇವನು ಬರೀ ತಾಂಡವ ಅಲ್ಲ ಗೌಡ್ರೆ, ಭಾರತೀಯರನ್ನು ಕೈಯಾಳಿಯನ್ನಾಗಿ ಮಾಡದೆ ಬಿಟ್ಟಿಲ್ಲ, ಹಸಿ ಮೈನಲ್ಲಿ ಹೆಣ್ಣುಗಳ ಸುಖವನ್ನೇ ಬಿಟ್ಟಿಲ್ಲ ಈ ರುದ್ರ ತಾಂಡವ. ಯಾವತ್ತೂ ಈ ಸರ್ದಾರನ ಜೀವನದಲ್ಲಿ ಸೋಲೆಂಬುದೇ ಇಲ್ಲ ಗೌಡ್ರೆ. ಗಂಡು ನೀನು ಒಂದು ನೀನು ಕಟುಕನಂತೆ ಹೋಗಿ ಆ ಸಂಸಾರವನ್ನು ಸೋಗಿಸಿ ಬಂದೆಯೋ ಅಥವಾ ಸ್ವರ್ಗವನ್ನು ಸೇರಿಸಿ ಬಂದೆಯೋ? ತಡ್ಕೋರಿ ಬಾಳ ಅವಸರ ಮಾಡಕ್ ಹೋಗ್ಬೇಡ, ಸಮಾಧಾನದಿಂದ ಮಾಡ್ಕೋರಿ. ಆ ಕಾಳಿಂಗಣ್ಣೆಯನ್ನ ಕಡಿಬೇಕಂತ ಮಾಡ್ರಿ, ಬಾಡಿ ಬಂದಿಕಾಯಿ ತಿಳ್ಕೊಂಡ್ರ ಅದು ಹುಲಿ ಐತ್ರಿ ಗೌಡ್ರ, ಹುಲಿ ಐತಿ, ಹುಷಾರದಿಂದ ಇರ್ಬೇಕ. ಲೇ ಕುಲಕರ್ಣಿ, ನಮ್ಮ ಅಣ್ಣ ತಿಂದು ನಮ್ಮ ಎದುರಿಗೆ ಮಗನ ಹುಲಿ ಅಂತ ಬಗಳ್ತಿಯಲ್ಲೇ. ತಾಂಡವ, ನೀನು ಸೋಲಿಲ್ಲದ ಸರದಾರ. ಒಂದು ನೀನು ಆ ಕಾಳಿಂಗನ ಹೆಡೆಯನ್ನು ತುಳಿದು ಹೊರಗೋಯ ಮಾಡಿಬಿಟ್ಟೆ ಬಂದೆಯಲ್ಲ, ಆ ಸರ್ಪ ನಮ್ಮನ್ನು ಕಚ್ಚುವ ಮುನ್ನವೇ ಆ ಕಾಳಿಂಗನನ್ನು ಕಚ್ಚಿ ಬರಬೇಕು. ಅಂದಾಗಲೇ ನೀನು ರುದ್ರ ತಾಂಡವ. ತಪ್ಪು ತಿಳ್ಕೊಂಡ್ರಿ ನೋಡ್ರಿ, ಅದು 10 ಜನ ಎದುರಿಗೆ ಬಂದ್ರು, ಹರ್ಕೊಂಡ ತಿನ್ನು ಹುಲಿರಿ ಅದ. ಅಪ್ಪಿ ತಪ್ಪಿ ನಾವೇನ್ರ ರುದ್ರ ತಾಂಡವಾದ ಅಂತೇಳಿ ಹೋದ್ರ ನಿಮ್ಮನ ಗಂಟ್ಲ ಹರ್ಕೊಂಡ್ ತಿನ್ಲಾದ ಬಿಡುವುದಿಲ್ಲ. ಕುಲಕರ್ಣ್ಯರ, ಆ ಕಾಳಿಂಗನನ್ನು ಮುಗಿಸುವುದಕ್ಕೆ ಒಂದು ದಾರಿ ನೀವೇ ಹುಡುಕಬೇಕು. ಅದೇನು ಉಪಾಯ ಹುಡುಕಾಕ ಗಿಡದಾಗಿನ ಗಿಳಿ ಅಂತ ತಿಳ್ಕೊಂದಿರೇನ್ರಿ? ಅದು ಪಂಜರದಾಗಿನ ಹುಲಿ ಐತಿ. ಅಪ್ಪಿ ತಪ್ಪಿ ಏನ್ರ ನಾವು ಇದ್ರಿಗೆ ಹೋದ್ರ ನಮ್ಮನ್ನ ತಿನ್ಲಾರ್ದ ಬಿಡೋದಿಲ್ರಿ ಗೌಡ್ರ, ಅದು ತಿನ್ಲಾರ್ದ. ಕರ್ಣ್ಯರ, ಅವು ಎಷ್ಟು ಬೇಕೆಯನ್ನು ಒಮ್ಮೆ ಕತ್ತರಿಸಿ ಹಾಕಿದರೆ ಈ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ. ನೋಡ್ರಿ ದಣ್ಯಾರ, ಅವು 2 ಹುಲಿ ಮುಗಿಸ್ಬೇಕಂದ್ರ ಅವೇನ ಗಿಡದಾಗ ಸಿಗ್ತಾವ? ಅವು 2 ಹುಲಿ ಒಂದ ತಾಟ್ನಾಗ ಊಟ ಮಾಡ್ತಾವು. ಅವು ನೀನು ಮಾಡಕ್ಕಾಗಂಗಿಲ್ರಿ ದಣ್ಯಾರ, ಏನೋ ಮಾಡಕ್ಕಾಗಂಗಿಲ್ಲ. ಆ ಅಪಾಯದ ದಾರಿಗೆ ಹೋಗೋದಕ್ಕೆ ಒಂದು ಉಪಾಯದ ಮಾರ್ಗನ ನಾನು ತೋರಿಸ್ತೀನಿ. ಬರಬೇಕು ರಂಭಾದೇವಿ, ಬರಬೇಕು. ಉಪಾಯದ ಮಾರ್ಗಕ್ಕೆ ಅಪಾಯದ ದಾರಿಯ ಬದಲು ಆ ಕಾಳಿಂಗನನ್ನ ವೀರನನ್ನ ಬೇರೆ ಮಾಡೋದಕ್ಕೆ ನಮಗಿರಕ ಇರೋದು ಒಂದೇ ದಾರಿ.
ತಾಂಡವ, ನೀನೀಗ ಏನ್ ಮಾಡ್ಬೇಕು ಗೊತ್ತಾ? ಚಂದಮಾಡ್ ಎಸ್ಟೇಟಿಗೆ ತಾನೇ ವಾರಸ್ದಾರರಾಗಿ ಇಡೀ ಕೋಟಿ ಗಂಟ್ಲೆ ಬೆಲೆ ಬಾಳೋ ಸಂಪತ್ತಿನಲ್ಲಿ ಸುಯ್ಯೆಂದು ತೇಲಾಡ್ತಾ ಇರೋ ಆ ಕಾವೇರಿ ಶೀಲದ ಜೊತೆಗೆ ನೀನು ರುದ್ರ ತಾಂಡವ ಆಡಬೇಕು. ಹೋಗ್ತೀನಿ ರಂಭಾದೇವಿ, ಖಂಡಿತ ಹೋಗ್ತೀನಿ. ಮುಂಜಾನೆಯ ಸಂಪಿಗೆಂತೆ ತೇಲಾಡುತ್ತಿರುವ ಅವಳ ದೇಹಕ್ಕೆ ಕಾಮ ಎಂಬ ರಾಮಬಾಣ ಬಿಟ್ಟು ಅವಳ ಶೀಲಕ್ಕೆ ಸರ್ದಾರನಾಗಿ ಹೋಗಿ ಬರುತ್ತೇನೆ. ರಂಭಾ, ಏನು ಮಾಡುತ್ತಿರುವೆ ರಂಭಾ? ನೀನು ಏನು ಮಾಡುತ್ತಿರುವೆ? ಈ ನಾಟಕದಲ್ಲಿ ರಾಗ ಯಾವುದು, ತಾಳ ಯಾವುದು ಒಂದು ತಿಳಿಯದಾಗಿದೆ. ಅಂದ್ರೆ ರಂಭಾ, ಆ ಕಾವೇರಿ ಆಸ್ತಿಯ ಮೇಲೆ ಕಣ್ಣು ಹಾಕಿದವನು ನಾನು. ಈಗ ನೀನು ಓ ರುದ್ರ ತಾಂಡವನನ್ನು ಅವಳ ಶೀಲವನ್ನು ಕುಕ್ಕಿವ ಅಂತ ಕಲಿಸಿದೆಯಲ್ಲ, ಏತಕ್ಕಾಗಿ? ಅಲ್ಲೇ ಇರೋದು ಈ ಕ್ರಾಂತಿ ನಾಟಕದ ಕತೆ. ಕಾರಣ ಏನು ಅಂತ ಈಗಲೇ ನೀವು ಕೇಳಬೇಡಿ. ಅಂದರೆ ಮುಂದಿನ ಪ್ರಯೋಗದ ಕಾಲ ಬಂದಾಗ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನನ್ನ ಗತಿ? ನಾನಿದ್ದೇನಿಲ್ಲ, ಆದ್ರೆ ಇವರಿಲ್ಲ. ಕುಲಕರ್ಣಿ, ಊರಿನೊಳಗೆ ಹೋಗಿ ನೀನು ಬಡ್ಡಿ ವಸೂಲಿ ಮಾಡಿಕೊಂಡು ಬಾ. ನಾನು ಆಮೇಲೆ ಬರುತ್ತೇನೆ. ಇನ್ಮೇಲೆ ಈ ಮನೆಯಲ್ಲಿ ನೀವೇ ತುಂಬಿ ಈ ಸುಂದರವಾದ ದುಂಬಿಯನ್ನು ಕೊಕ್ಕಲು ತೋರುತ್ತಿದೆ ಈ ದುಂಡ. ನಿಮ್ಮ ಆಸೆಯನ್ನ ನಿರಾಸೆ ಮಾಡೋದಿಲ್ಲ ರಾಜ.